ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 29ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಎಲ್ಲ ಕಡೆಯೂ ವ್ಯಾಪ್ತವಾಗಿರುವಂತಹ ಭಗವಂತನಲ್ಲಿ ಏಕೀಭಾವದಿಂದ ಸ್ಥಿತನಾಗಿರುವಂತಹ ಒಬ್ಬ ವ್ಯಕ್ತಿ ಎಲ್ಲರನ್ನೂ ಸಮಭಾವದಿಂದ ನೋಡ್ತಾನೆ. ಆತ್ಮವನ್ನ ಎಲ್ಲ ಪ್ರಾಣಿಗಳಲ್ಲೂ ನೋಡ್ತಾನೆ, ಮತ್ತೆ ಎಲ್ಲ ಪ್ರಾಣಿಗಳನ್ನು ಕೂಡ ಆತ್ಮನಲ್ಲಿ ಇರೋದನ್ನ ನೋಡ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಯೋಗಯುಕ್ತಾತ್ಮ ಅನ್ನುವಂಥ ಪದ ಯಾರ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ, ಎಲ್ಲ ಕಡೆ ಅವನೇ ಇರೋದು ಅನ್ನುವಂಥ ಒಂದು ಭಾವ ಯಾರಲ್ಲಿ ಉಂಟಾಗಿದೆಯೋ ಅಂಥ ಬ್ರಹ್ಮಭೂತ ಯೋಗಿಯ ವಾಚಕವಾಗಿ ಯೋಗಯುಕ್ತಾತ್ಮ ಅಂತ ಇರೋದು ಅಂತ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಂತಹ ಯೋಗಿಯು ಎಲ್ಲರನ್ನೂ ಸಮಭಾವದಿಂದ ನೋಡೋದು ಅಂತ ಹೇಳಿದಾರಲ್ಲ, ಹಾಗಂದ್ರೆ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. 5ನೇ ಅಧ್ಯಾಯದ 18ರಲ್ಲಿ ಮತ್ತೆ ಇದೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಜ್ಞಾನಿ ಮಹಾತ್ಮನ ಸಮದರ್ಶನದ ವರ್ಣನೆ ಬಂದಿದೆ. ಅಂದ್ರೆ ಈಗ 5ನೇ ಅಧ್ಯಾಯದ 18ರಲ್ಲಿ ಏನು ಹೇಳಿದಾನೆ? ವಿದ್ಯಾ ವಿನಯ ಸಂಪನ್ನೆ ಅಂತ ಒಂದು ಶ್ಲೋಕ ಬರುತ್ತಲ್ಲ, ಅದರಲ್ಲಿ ಏನು ಹೇಳಿದಾನೆ? ಜ್ಞಾನಿಗಳು ವಿದ್ಯಾ ಮತ್ತೆ ವಿನಯಯುಕ್ತರಾದ ಬ್ರಾಹ್ಮಣನಲ್ಲಿ, ಮತ್ತೆ ಒಂದು ಹಸು ಆಗಿರ್ಬೋದು, ನಾಯಿ, ಆನೆ, ಚಾಂಡಾಲ, ಅವರಲ್ಲೂ ಸಹ ಸಮದರ್ಶಿಗಳಾಗೇ ಇರ್ತಾರೆ. ಅಂದ್ರೆ ಭೇದ ಭಾವ ಮಾಡೋದಿಲ್ಲ. ಅದರಲ್ಲೂ ಭಗವಂತನೇ ಇರೋದು, ಬ್ರಾಹ್ಮಣನಲ್ಲೂ ಭಗವಂತನೇ, ಒಬ್ಬ ಚಂಡಾಲನಲ್ಲೂ ಅವನು ಭಗವಂತನೇ ಇರೋದು ಅನ್ನೋದನ್ನ ನೋಡ್ತಾನೆ. ಮತ್ತೆ ಇದೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಜ್ಞಾನಿ ಮಹಾತ್ಮನ ಸಮದರ್ಶನದ ವರ್ಣನೆ ಇದೆ. ಯಾವ ಶ್ಲೋಕ ಅದು ಅಂತಂದ್ರೆ, ಆತ್ಮೌಪಮ್ಯೇನ ಸರ್ವತ್ರ ಅಂತ ಶ್ಲೋಕ ಬರುತ್ತಲ್ಲ, ಅದರಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಯಾವ ಯೋಗಿ ತನ್ನ ಹಾಗೇನೆ ಇಡೀ ಪ್ರಾಣಿಗಳನ್ನ ಸಮದೃಷ್ಟಿಯಿಂದ ನೋಡ್ತಾನೋ, ಮತ್ತೆ ಸುಖ ಅಥವಾ ದುಃಖ ಆಗಿರ್ಬೋದು ಎರಡರಲ್ಲೂ ಕೂಡ ಸಮವಾಗಿ ನೋಡ್ತಾನೋ, ಆ ಯೋಗಿ ಪರಮಶ್ರೇಷ್ಠ ಅಂತ ತಿಳಿಯಲ್ಪಟ್ಟಿದ್ದಾನೆ ಅಂತ ಹೇಳ್ತಾನೆ. ಆ ಶ್ಲೋಕದಲ್ಲೂ ಕೂಡ ಇದೇ ವಿಷಯವನ್ನ ಹೇಳಿರುವಂಥದ್ದು. ಅದೇ ರೀತಿ ಈ ಯೋಗಿ ಎಲ್ಲರ ಜೊತೆ ಶಾಸ್ತ್ರಕ್ಕೆ ಅನುಕೂಲವಾಗಿ ಯಥಾಯೋಗ್ಯ ಸದ್ವ್ಯವಹಾರವನ್ನು ಮಾಡ್ತಾ ನಿತ್ಯ ನಿರಂತರ ಎಲ್ಲದರಲ್ಲೂ ಕೂಡ ತನ್ನ ಸ್ವರೂಪಭೂತ ಒಂದೇ ಅಖಂಡ ಚೇತನ ಆತ್ಮವನ್ನ ನೋಡ್ತಾನೆ. ಇದೇ ಅವನು ಎಲ್ಲದರಲ್ಲೂ ಕೂಡ ಸಮಭಾವದಿಂದ ನೋಡುವಂಥದ್ದು ಅಂತ ಹೇಳಿರೋದು. ಅಂದ್ರೆ ಅವನು ತಾನು ಶಾಸ್ತ್ರಕ್ಕೆ ಅನುಕೂಲವಾಗಿ ಏನು ಕೆಲಸ ಕಾರ್ಯ ಮಾಡಬೇಕೋ ಅದನ್ನು ಮಾಡ್ತಾ ಇರ್ತಾನೆ. ತನ್ನ ಹಾಗೇನೆ ತನ್ನಲ್ಲಿ ಇರುವಂಥವನೇ ಎಲ್ಲರಲ್ಲೂ ಇರುವಂಥದ್ದು. ಆಮೇಲೆ ಅಖಂಡ ಚೇತನ ಆತ್ಮವನ್ನ ಕೂಡ ನೋಡ್ತಾನೆ. ಆಯ್ತಾ? ಎಲ್ಲೂ ಅವನು ಖಂಡವಾಗಿಲ್ಲ, ಎಲ್ಲವೂ ಕೂಡ ಒಂದೇ ಆತ್ಮ ಅಥವಾ ಒಬ್ಬನೇ ಭಗವಂತನೇ ಎಲ್ಲ ಕಡೆ ಇರೋದು ಅನ್ನೋದನ್ನು ಕೂಡ ಅವನು ನೋಡ್ತಿರ್ತಾನೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಆತ್ಮವನ್ನು ಎಲ್ಲ ಪ್ರಾಣಿಗಳಲ್ಲಿ ಸ್ಥಿತ ಮತ್ತೆ ಎಲ್ಲ ಪ್ರಾಣಿಗಳನ್ನು ಆತ್ಮನಲ್ಲಿ ಕಲ್ಪಿತವಾಗಿ ನೋಡೋದು ಅಂತಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದ್ರೆ, ಒಬ್ಬ ಅದ್ವಿತೀಯನಾದ, ಅಂದ್ರೆ ಅವನು ಬಿಟ್ಟರೆ ಬೇರೆ ಇಲ್ಲ ಅನ್ನುವಂಥ ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನೇ ಸತ್ಯತತ್ವವಾಗಿದ್ದಾನೆ. ಅದರಿಂದನೇ ಭಿನ್ನವಾಗಿ ಈ ಸಂಪೂರ್ಣ ಜಗತ್ತು ಏನೂ ಇಲ್ಲವೇ ಇಲ್ಲ. ಅಂದರೆ ಅವನೊಬ್ಬನೇ ಇರೋದು, ಬೇರೆ ಇನ್ನೇನೂ ಇಲ್ಲ ಅನ್ನುವಂಥ ರಹಸ್ಯವನ್ನ ಚೆನ್ನಾಗಿ ತಿಳ್ಕೊಂಡು ಅದರಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾಗಿ ಸ್ವಪ್ನದ ದೃಶ್ಯ ವರ್ಗದಲ್ಲಿ ಸ್ವಪ್ನ ದೃಷ್ಟಾ ಪುರುಷನಂತೆ, ಈಗ ನಾವು ಒಂದು ಕನಸು ಕಾಣ್ತಾ ಇರಬೇಕಾದ್ರೆ ಆ ಕನಸಲ್ಲಿ ನಾನು ನೋಡ್ತಾ ಇರೋನು ಆಗಿರ್ತೀನಲ್ವಾ, ಆ ರೀತಿ ಚರಾಚರ ಸಂಪೂರ್ಣ ಪ್ರಾಣಿಗಳಲ್ಲೂ ಕೂಡ ಒಬ್ಬನೇ ಅದ್ವಿತೀಯ ಆತ್ಮವನ್ನೇ ಅಧಿಷ್ಠಾನ ರೂಪದಲ್ಲಿ ಪರಿಪೂರ್ಣ ಅಂತ ತಿಳ್ಕೊಂಡು ನೋಡೋದಿದೆಯಲ್ಲ, ಅಂದ್ರೆ ಏನು? ಒಬ್ಬ ಅದ್ವಿತೀಯ ಆತ್ಮನೇ ಇವೆಲ್ಲದರ ರೂಪದಲ್ಲಿ ಕಾಣ್ತಾ ಇದ್ದಾನೆ. ವಾಸ್ತವದಲ್ಲಿ ಅದಿಲ್ಲದೆ ಬೇರೆ ಏನೂ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನ ಚೆನ್ನಾಗಿ ಅನುಭವಿಸೋದೇ ಸಂಪೂರ್ಣ ಪ್ರಾಣಿಗಳಲ್ಲಿ ಆತ್ಮವನ್ನ ನೋಡುವಂಥದ್ದು. ಅಂದ್ರೆ ಆ ಭಗವಂತನನ್ನ ಒಬ್ಬನನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ಭಗವಂತನೇ ಎಲ್ಲ ಬೇರೆ 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 ರೂಪದಲ್ಲಿ ನಮಗೆ ಕಾಣಿಸ್ತಾ ಇದ್ದಾನೆ ಅಷ್ಟೇನೆ. ಆದರೆ ವಾಸ್ತವದಲ್ಲಿ ಅವನಲ್ಲದೆ ಬೇರೆ ಇನ್ನೇನು ಇಲ್ಲ ಅನ್ನುವಂಥ ಒಂದು ಮಾತನ್ನ ಚೆನ್ನಾಗಿ ಅನುಭವಿಸೋದು. ನಮಗದು ಅನುಭವಕ್ಕೆ ಬರಬೇಕು. ಬೇರೆಯವರು ಎಷ್ಟೇ ಹೇಳಿದ್ರು ಕೂಡ ನಮಗೆ ಅನುಭವಕ್ಕೆ ಬಂದಾಗಲೇ ನಾವು ಅದನ್ನು ನೋಡೋದಕ್ಕಾಗೋದು. ಈ ರೀತಿ ಸಂಪೂರ್ಣ ಪ್ರಾಣಿಗಳಲ್ಲಿ ಆತ್ಮನನ್ನ ನೋಡೋದೇ ಇದರ ಅರ್ಥ. ಇದೇ ರೀತಿ ಸಮಸ್ತ ಚರಾಚರ ಪ್ರಾಣಿಗಳನ್ನ ಆತ್ಮನಲ್ಲಿ ಕಲ್ಪಿತವಾಗಿ ನೋಡೋದು ಅಂತಂದ್ರೆ
ಸ್ವಪ್ನದಿಂದ ಎಚ್ಚೆತ್ತ ಮನುಷ್ಯ, ಸ್ವಪ್ನದ ಜಗತ್ತನ್ನು ಮತ್ತು ನಾನಾ ರೀತಿಯ ಒಂದು ಕಲ್ಪನೆ ಮಾಡುವಂಥ ಮನುಷ್ಯ ಕಲ್ಪಿತ ದೃಶ್ಯಗಳನ್ನು ತನ್ನದೇ ಆದ ಸಂಕಲ್ಪದ ಆಧಾರದ ಮೇಲೆ ತನ್ನಲ್ಲಿ ನೋಡ್ತಾನೋ, ಹಾಗೆ ನೋಡೋದೇ ಸಂಪೂರ್ಣ ಪ್ರಾಣಿಗಳನ್ನು ಆತ್ಮನಲ್ಲಿ ಕಲ್ಪಿಸಿ ನೋಡೋದು ಅಂತ ಅರ್ಥ. ಈಗ ಎರಡು ರೀತಿ ನೋಡಿ. ಒಂದು ಕನಸನ್ನು ಕಾಣ್ತಾ ಇರುವಂಥದ್ದು, ಏನು ಅದರಲ್ಲಿ ಏನೇನೋ ನಡೀತಾ ಇರುತ್ತೆ, ನಾನು ಅದನ್ನು ನೋಡ್ತಾ ಇರ್ತೀನಿ, ದೃಷ್ಟಾರನಾಗಿ ನೋಡುವಂಥದ್ದು. ಇನ್ನೊಂದು ಏನು ಅಂತಂದರೆ ಇಡೀ ಚರಾಚರ ಪ್ರಾಣಿಗಳನ್ನು ಆತ್ಮನಲ್ಲಿ ಕಲ್ಪಿಸ್ಕೊಂಡು ನೋಡೋದು. ಅಂದರೆ ಏನು, ಈಗ ನಾನು ಕನಸು ಕಾಣ್ತಾ ಇರ್ತೀನಿ, ಅದರಿಂದ ಎಚ್ಚರಿಕೆ ಆಗುತ್ತಲ್ಲ, ಎಚ್ಚರಿಕೆ ಆದಮೇಲೆ ಸ್ವಪ್ನದ ಜಗತ್ತನ್ನು ಅಥವಾ ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಆ ಕಲ್ಪಿತ ದೃಶ್ಯಗಳನ್ನು ತನ್ನದೇ ಆದಂಥ ಒಂದು ಸಂಕಲ್ಪದ ಆಧಾರದ ಮೇಲೆ ತನ್ನಲ್ಲೇ ನೋಡ್ತಾನೋ, ಹಾಗೆ ನೋಡೋದೇ ಸಂಪೂರ್ಣ ಪ್ರಾಣಿಗಳನ್ನು ಆತ್ಮದಲ್ಲಿ ಕಲ್ಪನೆ ಮಾಡ್ಕೊಂಡು ನೋಡೋದು ಅಂತ ಹೇಳೋದು. ಇದೇ ಭಾವವನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಭಗವಂತ ಆತ್ಮನೊಂದಿಗೆ ಸರ್ವಭೂತಸ್ಥಂ ಅನ್ನುವಂಥ ವಿಶೇಷಣವನ್ನು ಕೊಟ್ಟು ಆತ್ಮವನ್ನು ಪ್ರಾಣಿಗಳಲ್ಲಿ ಸ್ಥಿತನಾಗಿ ನೋಡುವಂಥ ಮಾತನ್ನು ಹೇಳಿದ್ದಾನೆ. ಈ ಎಲ್ಲ ಯಾವುದಾದ್ರೂ ಪ್ರಾಣಿಯಾಗಿರಬಹುದು, ಅದರಲ್ಲೆಲ್ಲವೂ ಕೂಡ ಆ ಆತ್ಮನೇ ಸ್ಥಿತವಾಗಿರೋದು. ಆದರೂ ಕೂಡ ಪ್ರಾಣಿಗಳನ್ನು ಆತ್ಮನಲ್ಲಿ ಸ್ಥಿತವಾಗಿ ನೋಡುವಂಥ ಮಾತನ್ನು ಹೇಳದೆ ಕೇವಲ ನೋಡೋದಕ್ಕೋಸ್ಕರ ಹೇಳಿದ್ದಾನೆ. ಅಂದರೆ ಆ ರೀತಿಯ ಒಂದು ಭಾವದಲ್ಲಿ ನಾವು ನೋಡಬೇಕು ಅಂತ ಅಂದ್ಬಿಟ್ಟು, ಈಗ ಕನಸು ಕಾಣ್ತಾ ಇದ್ದಾಗ ಆ ಕನಸನ್ನು ಒಬ್ಬ ದ್ರಷ್ಟಾರನಾಗಿ ನೋಡ್ತಾ ಇರ್ತೀವಿ. ಎಚ್ಚೆತ್ತ ಮೇಲೆ ಅದೇ ಸ್ವಪ್ನದ ಜಗತ್ತನ್ನು ಬೇರೆ ಬೇರೆ ರೀತಿ ಕಲ್ಪನೆ ಮಾಡಿಕೊಂಡು ಆ ಮನುಷ್ಯ ಆ ಕಲ್ಪಿತ ದೃಶ್ಯಗಳು, ನಾನು ಕಲ್ಪನೆ ಮಾಡಿಕೊಂಡಿದ್ದಂತಹ ದೃಶ್ಯಗಳನ್ನು ತನ್ನದೇ ಒಂದು ಸಂಕಲ್ಪದ ಆಧಾರದ ಮೇಲೆ ತನ್ನಲ್ಲೇ ನೋಡ್ಕೊಳ್ತಾನೆ, ತನ್ನಲ್ಲಿ ನೋಡ್ತಾನೋ, ಹಾಗೆ ನೋಡೋದನ್ನೇ ಇಡೀ ಪ್ರಾಣಿಗಳನ್ನು ಆತ್ಮನಲ್ಲಿ ಕಲ್ಪಿಸ್ಕೊಂಡು ನೋಡೋದು. ಅಂದರೆ ಇದರಲ್ಲೂ ಅದೇ ಆತ್ಮ ಇದೆ, ಅದರಲ್ಲೂ ಅದೇ ಆತ್ಮ ಇದೆ ಅಂತ ನೋಡುವಂಥದ್ದು. ಎಲ್ಲರಲ್ಲೂ ಒಂದೇ ಆತ್ಮ ಇರೋದು ಅನ್ನುವಂಥ ನೋಡುವ ಭಾವ ಇದೆಯಲ್ಲ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.